ಬ್ಯಾಕ್ ಟು ಮೈ ಚಾನಲ್. ನೋಡಿ ಇವತ್ತು ಯೆಲ್ಲೋಯಿಶ್ ಗೋಲ್ಡಿಶ್ ಯೆಲ್ಲೋ ಮತ್ತು ಇಲ್ಲಿ ಸ್ವಲ್ಪ ಬ್ಲೂಯಿಶ್ ಗ್ರೀನ್ ಈ ಥರ ಸ್ಯಾರಿ ಫುಲ್ ಟಿಶ್ಯೂ ಇದೆ. ಸೊ ಇದಕ್ಕೆ ಈ ರೀತಿ ಮಾಡ್ತಿದ್ದೀವಿ. ಸೊ ಇದು ಬ್ರೈಡಲ್ ಡಿಸೈನು. ಇಲ್ಲಿ ಬೇಕಂದರೆ ನೀವು ಕುಂದನ್ಸ್ ಅಥವಾ ಸ್ಟೋನ್ಸ್ ಸ್ಟಿಕ್ ಮಾಡ್ಬೋದು ಅಥವಾ ಸ್ಟೋನ್ ಚೈನ್ ಇಲ್ಲಿ ಹಾಕ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿ ಅಂತ ತೋರಿಸ್ತೀನಿ ಕೊನೆಯದಾಗಿ. ಸೊ ಇದು ಅವರು ಸಿಂಪಲಾಗಿ ಈ ಥರನೇ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಈ ರೀತಿಯೇ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಸ್ಪೇಸು 2 ಕುಚ್ ಮಾಡ್ತಿದ್ದೀವಿ. ಇಲ್ಲಿ ಏನಂದರೆ ನೋಡಿ, ಒಂದು ಫಸ್ಟು ಲಾಕ್ ಮಾಡಬೇಕು, ಆಯಿತಾ. ನೋಡಿ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕಂದ್ರೆ ಇಲ್ಲಿ 2 ಲಾಕ್ಸ್ ಮಾಡಬೇಕು, ನಿಮ್ಗೆ ಗೊತ್ತಲ್ವಾ. ಅದಾದಮೇಲೆ 1 2 3 4 ಆ್ಯಂಡ್ 5. ಸೊ 5 ಚೈನು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇದಾದಮೇಲೆ ನಾವಿಲ್ಲಿ ನೋಡಿ 2 ಚೈನ್ಸ್ ಹಾಕ್ಕೊಂಡಿದ್ದೀವಿ, ಎಲ್ಲ 2 ಚೈನ್ಸ್ ಕ್ಯಾಪ್. ಅದಕ್ಕೆ ನೋಡಿ 1 2 ಇದು ಸಿಂಗಲ್ ಸ್ಟೆಪ್ ಡಿಸೈನು. ನೋಡಿ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು, ಮತ್ತು 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು 1 ಆ್ಯಂಡ್ 2 ಚೈನ್ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ನೋಡಿ ಈ ರೀತಿ 2 ಚೈನ್ ಗ್ಯಾಪು, 2 ಚೈನ್ ಲಾಕು, 2 ಚೈನ್ ಲಾಕ್, ಗ್ಯಾಪಲ್ಲ ಲಾಕ್. ಸೊ ಈ ಥರ 3 ಗ್ಯಾಪ್ಸ್ ಬರುತ್ತೆ. ಈ 3 ಆದಮೇಲೆ ನೋಡಿ 1 2 3 4 5 6 7 8 9 10 ಚೈನ್ಸ್ ಹಾಕಬೇಕಾಗಿದೆ. ಇದನ್ನು ಉಲ್ಟಾ ನೋಡಿ ಈ ರೀತಿ ಮಾಡಿ ಹಿಂಗೂ ಲಾಕ್ ಮಾಡ್ಬೋದು. ಬೇಡ ಅಂದರೆ ನಾನಿಲ್ಲಿ ಸೀದಾ ನೋಡಿ ಈ ರೀತಿ ಹಿಂಗೆ ಸ್ವಲ್ಪ ದಾರ ತೊಗೊಳ್ಳಿ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಮಾಡಿದ್ದೀವಲ್ಲ 4 ಚೈನ್ ಆದಮೇಲೆ 5 ಚೈನ್ ಆದಮೇಲೆ ಲಾಕ್ ಮಾಡಿದ್ದೀವಲ್ಲ, ಈ ಲಾಕ್ ಒಳಗಡೆಯಿಂದ ದಾರಾನ ಈ ರೀತಿ ತೊಗೊಳ್ಬೇಕು. ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಗ್ಯಾಪ್ ಇದೆಲ್ಲ 5 ಚೈನು ಕುಚ್ಚಿಗೆ ಹಾಕಿರೋದು, ಈ ಕುಚ್ಚು ಆದಮೇಲೆ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ಗೆ ಸೂಜಿನ ತೂರಿಸಿ ನೋಡಿ ದಾರ ಇದೆಯಲ್ಲ ಈ ರೀತಿ ಹೇಳ್ಕೊಳ್ಳಿ ಅಷ್ಟೇ. ಇದಾದಮೇಲೆ ಹಿಂಗೆ ಒಂದು ಲಾಕ್ ಮಾಡಿ. ಇದು ಲಾಕ್ ಆದಮೇಲೆ ಏನು ಮಾಡಬೇಕಂದ್ರೆ ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಇದ್ರ ಗ್ಯಾಪ್ ಒಳಗಡೆಯಿಂದ ತೊಗೊಂಡು ನೋಡಿ 3 ದಾರ ಇರುತ್ತೆ ಸೂಜಿ ಮೇಲೆ, ಅದನ್ನು ಒಂದು ಮಾಡಬೇಕು. ಸೊ ಇದು ಬೇಕಂದರೆ ನೀವು ಸಿಂಗಲ್ ಕ್ರೋಶೆಟ್ ಸಿಂಗಲ್ ಲಾಕು ಮಾಡ್ಬೋದು. ನೋಡಿ ಬರೀ ಈ ರೀತಿ ತೊಗೊಂಡು ಹಿಂಗೆ ಲಾಕ್ ಸಹ ಹಿಂಗೆ ಮಾಡ್ಬೋದು. ಬಟ್ ನಾವಿಲ್ಲಿ ಯಾಕೆ ಇಲ್ಲಿ ಡಬಲ್ ಕ್ರೋಶೆಟ್ ಥರ ತೊಗೊತಿದ್ದೀವಿ ಅಂದರೆ ಸ್ವಲ್ಪ ಸ್ಟಿಫ್ ಬರುತ್ತೆ. ನೋಡಿ ಎಷ್ಟು ದಪ್ಪನೂ ಬರುತ್ತೆ, ಸ್ಟಿಫ್ ಆಗೂ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾವು 10 ಚೈನ್ಸ್ ಹಾಕಿರೋದ್ರಿಂದ ಆಲ್ಮೋಸ್ಟ್ 13 ಅಥವಾ 14 ತೊಗೊಳ್ಬೋದು. ಬಟ್ ಇಲ್ಲಿ 13 ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಅದಾದಮೇಲೆ ಈ ಥರ ಲಾಕ್ ಮಾಡಬೇಕಾಗತ್ತೆ ಮಧ್ಯಕ್ಕೆ, ಅದಕ್ಕೋಸ್ಕರ. ಸೊ 1 ಆಗಿದೆ. ನೋಡಿ 1 ದಾರ ಹೋದ್ರು ಮಿಸ್ಟೇಕ್ ಆಗುತ್ತೆ. 2 3 4 5 6 7 8 9 10 11 12 ಮತ್ತು 13. ನೋಡ್ಕೊಳ್ಳಿ ಇದು ಇಷ್ಟು ಸಾಲತ್ತಾ ಅಂತ. ಇಲ್ಲಾಂದರೆ ಬೇಕಂದರೆ 2 ಚೈನ್ಸ್ ಆಡ್ ನಂಬರ್ಸ್ ಇದ್ದರೆ ಒಳ್ಳೆಯದು. ನೋಡಿ ಈ ರೀತಿ ಆಗುತ್ತೆ. ನೋಡಿ ಇದಾದಮೇಲೆ ನಾವು
ಇದನ್ನು ಅಷ್ಟೇ 2 ಚೈನ್ ಗ್ಯಾಪೇ ಆಲ್ಮೋಸ್ಟ್, ಅದಕ್ಕೇ ಈ ರೀತಿ ತಗೊಂಡು ಲಾಕ್ ಮಾಡಬೇಕು ನೋಡಿ. ಇದು ಲಾಕ್ ಆದಮೇಲೆ ಮತ್ತೆ ನಾವು 1 to 2 ಚೈನ್ ಮತ್ತು ಲಾಕ್, ಮತ್ತು 1 to 2 ಚೈನ್ ಮತ್ತು ಲಾಕ್, ಮತ್ತು 1 to 2 ಚೈನ್ ಮತ್ತು ಇದು ಲಾಕ್ ಮಾಡಬೇಕು. ನಾವು 1 2 3 and 4 5 6 7 8 9 ಮತ್ತು 10 ನಾವು ಚೈನ್ಸ್ ಹಾಕ್ಕೊಂಡಿದ್ದೀವಿ. 10 ಚೈನ್ಸ್ ಆದಮೇಲೆ ಮತ್ತೆ ಈ ಥರ ಇಟ್ಕೊಳ್ಳಿ ದಾರಾನ ನೋಡಿ. ಇಲ್ಲಿಂದ ಇಲ್ಲಿ ಆರ್ಚ್ ಆಗಿದೆ. ಇದಾದಮೇಲೆ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ, ಇಲ್ಲಿ ಫಸ್ಟು ಲಾಕ್ ಮಾಡಿ ಹಿಂಗೆ ಮಾಡ್ತೀವಿ. ಆಮೇಲೆ ಸೆಕೆಂಡ್ ಲೈನ್ ಬಂದ ಮೇಲೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಈ ಗ್ಯಾಪಲ್ಲಿ ತೊಗೊಳ್ಬೇಕು ನೋಡಿ. ಈ ಗ್ಯಾಪಲ್ಲಿ ತೊಗೊಳ್ಬೇಕು. ತೊಗೊಂಡು ದಾರಾನ ಎಳ್ಕೊಂಡು ಈ ರೀತಿ ಒಂದು ಲಾಕ್ ಮಾಡಿ. ಇದಾದಮೇಲೂ ಸೇಮ್ ಪ್ರಾಸೆಸ್ಸು ಈ ಥರ ಎಳ್ಕೊಂಡು ಹೋಗಬೇಕು. ಸೊ ನೋಡಿ, ಇದು ಫಸ್ಟ್ ಒನ್ನು, ನೆಕ್ಸ್ಟು ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತು, ಸಿಕ್ಸ್ತ್. ನೋಡಿ 6 ಆರಾಮಾಗಿ ಆಲ್ಮೋಸ್ಟ್ ಹಾಫ್ ಬರುತ್ತೆ, ನೋಡ್ತಿದ್ದೀರಲ್ಲ ಈ ಥರ ಆಲ್ಮೋಸ್ಟ್ ಹಾಫ್ ಬರುತ್ತೆ. ಸೊ ಈಗ ಸಿಕ್ಸ್ತ್ ಆದಮೇಲೆ ನಾವಿಲ್ಲಿ ಒಂದು ಲಾಕ್ ಮಾಡೋಣ. ಲಾಕ್ ಮಾಡಿದಾದ್ಮೇಲೆ ನಾನು ನೋಡಿ ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ ಆಯಿತಾ. ಸ್ವಲ್ಪ ದೊಡ್ಡದೇ ಇದೆ, ಯಾಕಂದರೆ ನಾವು ದೊಡ್ಡದು ತೊಗೊಂಡ್ರೆ ಇದು ನೀಟಾಗಿ ಬರುತ್ತೆ, ನೀಟಾಗಿ ಇಲ್ಲಿ ಫ್ಲವರ್ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕದು ತೊಗೊಂಡ್ರೆ ಅದು ಆಗಲ್ಲ, ಆಗುತ್ತೆ ಆ ಥರ ಪೆಟಲ್ಸ್ ಬರೋಲ್ಲ ನೋಡಿ. ಇಲ್ಲೊಂದು ಲಾಕ್ ಆಯಿತು 6 ನಾವು ಈ ಥರ ಕ್ರೋಶೆಟ್ ಹಾಕಿದ್ಮೇಲೆ ಲಾಕ್ ಆಗಿ ಈ ಬೀಡನ್ನ ಒಂದು ತೊಗೊಂಡು ಈ ರೀತಿ ಮಾಡ್ತೀವಿ. ಒಂದು ಲಾಕ್ ಬೀಡ್ಗೂ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಇದನ್ನು ಬಿಟ್ಟು ದಾರಾನ ನೋಡಿ ಕೌಂಟ್ ಮಾಡಿ. ಇಲ್ಲಿ 1 2 3 4 5 6 ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ಇದನ್ನು ತಗೊಳ್ಳಿ ಈ ರೀತಿ ನೋಡಿ. ತಗೊಂಡು ನೋಡಿ ಕರೆಕ್ಟಾಗಿದೆಯಾ ಅಂತ. ಅಕಸ್ಮಾತ್ ಏನಾನ ಕಮ್ಮಿ ಬಂತು, ಇಲ್ಲಿ ಜಾಸ್ತಿ ಬಂತು ಅಂದರೆ ಇನ್ನೊಂದು ಚೈನ್ ಒಳಗಡೆ ತೊಗೊಳ್ಬೋದು. ಸೊ ಇಲ್ಲಿ ಒಂದು ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶೆ, ಯಾಕಂದರೆ ಇವಾಗ ಪೀಕಾಟ್ಸ್ ಮಾಡ್ತಿರೋದು. 1 ಡಬಲ್ ಕ್ರೋಶೆ ಆಯಿತು. ಈಗ 1 ಡಬಲ್ ಕ್ರೋಶೆ ಆದಮೇಲೆ ನಿಮ್ಮ ಇಷ್ಟ 3 ಅಥವಾ 4 ಚೈನ್ಸ್ ಹಾಕ್ಬೋದು. ನಾನಿಲ್ಲಿ 3ನೇ ಹಾಕ್ತಿದ್ದೀನಿ ನೋಡಿ. 1 ಡಬಲ್ ಕ್ರೋಶೆ ಮತ್ತು ಇಲ್ಲಿ 3 ಚೈನ್, ಮತ್ತು ಈಗ ನೋಡಿ ಇಲ್ಲಿ ಗ್ಯಾಪ್ ಬರುತ್ತೆ, ನಾವು ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ತೊಗೊಂಡು ಈ ರೀತಿ ಲಾಕ್ ಮಾಡಬೇಕು. ಇದಾದಮೇಲೆ ಸೆಕೆಂಡ್ ಡಬಲ್ ಕ್ರೋಶೆ, ಟೋಟಲಿ ನಾನಿಲ್ಲಿ 8 ತೊಗೊಂಡಿದ್ದೀನಿ, ಇಲ್ಲಿ ನಾನು 14 ತೊಗೊಂಡಿದ್ದೀನಿ. ಇಲ್ಲಿ ನಾನು 8ಗೋಸ್ಕರ 1 ಹಾಕಿದ್ದೀನಿ ಆಲ್ರೆಡಿ ನೋಡಿ. ಸೆಕೆಂಡ್ ಒನ್ನು ನೋಡಿ, ಈ ದಾರದ್ದು ಇಲ್ಲಿ ಬೀಡಿಂದೆ ದಾರ ಬರುತ್ತಲ್ಲ ನೋಡಿ, ಬೀಡಿಂದೆ ದಾರ, ಈ ದಾರಕ್ಕೆ ತೊಗೊಳ್ಳಿ ಫಸ್ಟ್ ತೊಗೊಳ್ಳೋ ತನಕ, ಆಮೇಲೆ ನೀಟಾಗಿ ಅದೇ ಬರುತ್ತೆ. ಸೊ ಇದಾದಮೇಲೆ ಪೀಕಾಟ್ ಇದು, ಸಾರಿ 1 2 3, ಮತ್ತು ಇಲ್ಲಿ ಎಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ಈ ಥರ ತೊಗೊಳ್ಳೋದು ನೋಡ್ತಿದ್ದೀರಲ್ಲ. ಇದಾದಮೇಲೆ ಮತ್ತೆ ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಇಲ್ಲಿ 1 2 3, ಮತ್ತು ಇಲ್ಲಿ ನೋಡಿ ಪೀಕಾಟ್ ಆಯಿತು. ಈಗ 3 ಆಗಿದೆ ಅಲ್ವಾ. ಫೋರ್ತ್ ಒನ್, ಈಗ ಫೋರ್ತು
ಫಿಫ್ತು ನೋಡಿ 5 ಆಗಿದೆ. ಇಲ್ಲಿ ದಾರ ನೋಡಿ ಸ್ವಲ್ಪ ಇದೆ ಆಯಿತಾ, ಒಂದಿಷ್ಟಿರೋ ಹಂಗೆ ಹೀಗೆ ಮಡಿಕೊಳ್ಳಿ. ನಾನು ಯಾವ ರೀತಿ ದಾರ ಜಾಯಿನ್ ಮಾಡೋದು ಅಂತಲೂ ಇದೇ ವಿಡಿಯೋಲಿ ತೋರಿಸ್ತೀನಿ, ನೋಡ್ಬೋದು. ಸೊ ಒಂದೊಂದು ದಾರ ಇದೆಯಲ್ಲ ಕೊನೆಯದಾಗಿ ಅದನ್ನು ನೀವು ಸ್ವಲ್ಪ ಕಟ್ ಮಾಡಿ ನೋಡಿ. ನಾನು ಹೇಗೆ ವೈಂಡ್ ಮಾಡೋದಂತನೂ ನಾನು ಹಳೆ ವಿಡಿಯೋಲಿ ಹಾಕಿದ್ದೀನಿ ನೋಡಿ. ನಾನು ಇಲ್ಲಿ 7 ಎಳೆ ದಾರ ತೊಗೊಂಡಿರೋದ್ರಿಂದ ನೋಡಿ ಹಿಂಗೆ ಕಟ್ಟಾಗಿದೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ನಾವು ಸುತ್ಕೊಂಡಿರ್ತೀವಲ್ಲ ಆ ದಾರಕ್ಕೆ ಈ ದಾರ ಒಂದೊಂದೇ ಎಳೆ ಹೀಗೆ ಮಾಡಿ ಹಾಕಿ, ಮತ್ತು ಇದನ್ನು ಕಟ್ ಮಾಡಿ ಇದನ್ನು ನಾವು ಎಷ್ಟು ಬೇಕು ಅಷ್ಟು ರೋಲ್ ಮಾಡಿ ಇಕ್ಕೊಳ್ಬೇಕಲ್ಲ ಅಂದಾಜಾಗಿ. ಸೊ ಇದು ನನ್ನ ಕೊನೆಯದಾಗಿರೋದ್ರಿಂದ ನಾನು ಹಾಗೆ ಅಂದಾಜಲ್ಲಿ ನಾನು ದಾರ ತೊಗೊಂಡಿದ್ದೀನಿ. ಸಾರಿ ನೋಡಿ, ಇದೇ ರೀತಿ ಒಂದೊಂದೇ ಹೇಳ್ಕೊಳ್ಳಿ ನೋಡಿ. ಹಿಂಗಿದೆಯಲ್ಲ ಹಿಂಗೆ ರೋಟೇಟ್ ಮಾಡಿ ಆಯಿತಾ. ಇದು ಹಿಂಗೆ ಒಳಗಡೆ ಹೋಗಬೇಕು ದಾರ, ಮತ್ತು ಹಿಂಗೆ ಎಳೀರಿ ಅಷ್ಟೇ. ಎಲ್ಲಿ ಲಾಕ್ ಆಗುತ್ತೆ ನೋಡಿ ಅದಕ್ಕೊಂಚೂರು ಬಿಟ್ಟು ಗ್ಯಾಪು ಕಟ್ ಮಾಡಿ. ತುಂಬ ಜಾಸ್ತಿ ಬಿಡಬೇಡಿ, ತುಂಬ ಇದು ಮಾಡಿಬಿಡಿ ನೋಡಿ. ಯಾವಾಗೂ ದಾರ ನಾವು ಜಾಯಿನ್ ಮಾಡಬೇಕಾದಾಗ ಇದು ಸೂಜಿ ಇದೇ ಪೊಸಿಷನಲ್ಲಿರಬೇಕು. ಏನಾದರೂ ಬಂದರೆ ಅದು ಮತ್ತೆ ಬಂದುಬಿಡುತ್ತೆ ನಾವು ಮಾಡಿರೋ ಡಿಸೈನ್ ಎಲ್ಲ, ಅದಕ್ಕೆ ನೋಡಿಕೊಂಡು ನಾವು ಇದು ಮಾಡೋದು. ಸೊ ನೋಡಿ, ಇದೇ ರೀತಿ ಒಂದೊಂದೇ ದಾರಾನ ಜಾಯಿನ್ ಮಾಡಿ ಆಯಿತಾ. ಯಾಕಂದರೆ ಒಂದೊಂದು ಕಡೆ ಇದ್ದರೆ ಅದು ನಾವು ಡಿಸೈನ್ ಮಾಡುವಾಗ ಕಟ್ಟಾಗಿದೆ ಅಂತ ಗೊತ್ತಾಗಲ್ಲ, ಒಳಗಡೆ ಹೋಗ್ಬಿಡುತ್ತೆ. ಫಸ್ಟ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆ ಡಿಸೈನ್ ತುಂಬಾ ಈಸಿ ಇದೆ ನೋಡಿ. ಎಲ್ಲ ದಾರ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡ್ರೆ ಏನಂದರೆ ಒಂದೊಂದು ಕಡೆ ಒಂದೊಂದು ಲಾಕ್ ಆಗಿರೋದ್ರಿಂದ ನಿಮಗೆ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಅದೇ ಒಂದೇ ಕಡೆ ಏನಾದರೂ ನೋಡಿ ಈ ರೀತಿ ಲಾಕ್ಸ್ ಎಲ್ಲ ಬಂದರೆ ಎಷ್ಟು ಆಕ್ವರ್ಡ್ ಅನಿಸುತ್ತೆ. ಓಕೆ, ಈಗ ಡಿಸೈನ್ನ ಕಂಟಿನ್ಯೂ ಮಾಡೋಣ. ಒಂದು ದಾರ ಬಂದಿದೆ ಎಳೆ, ಅದಕ್ಕೆ ತೆಗಿತಿದ್ದೀನಿ. ನೋಡ್ಬೋದು. ಸೊ ಈಗ ನಾವು 4th ಪಿಕಾಟು, ಯಾಕಂದ್ರೆ 1 ಪಿಕಾಟ್ ತೆಗೆದ್ರಿ, 1 2 3 4th. ಸೊ 5th ಇದ್ರೊಳಗಡೆ 5th ಪಿಕಾಟ್ ಮತ್ತು 6th. ಈಗ 1 2 3 ನೋಡಿ 6th ಪಿಕಾಟು, 7th ಪಿಕಾಟ್, 8th ನೀಟಾಗದು ಇದರೊಳಗೇ ಹಾಕಿ. ಸರಿ ಹಾಕಿಲ್ಲ ಅಂದರೂ ಅದು ನೀಟಾಗಿ ಬರಲ್ಲ. 7th ಇದು ನೋಡಿ. ಇವಾಗ ಜಾಯಿನ್ ಆಗಿರೋದು ಎಲ್ಲಾದರೂ ಕಾಣ್ತಿದೆಯಾ ನೀವೇ ನೋಡಿ. ಅಕಸ್ಮಾತ್ ಇಲ್ಲಿ ಒಂಚೂರು ಕಾಣ್ತಿದೆ ನೋಡಿ, ಇದನ್ನು ನಾವು ಗಮ್ ಹಾಕಿ ಹಿಂಗೆ ಲಾಕ್ ಮಾಡಿಬಿಡ್ಬೋದು ನೋಡಿ. ಹಿಂದೇನೂ ಗೊತ್ತಾಗಲ್ಲ ನಾವೆಲ್ಲಿ ಜಾಯಿನ್ ಮಾಡಿದ್ದೀವಿ ಅಂತಲೇ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ 7th ಆಗಿದೆ. 8th ಒನ್ನು ನೋಡಿ, ಇಲ್ಲಿ ಇದೆಯಲ್ಲ ಗ್ಯಾಪು ಬೀಟ್ ಪಕ್ಕ, ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ, ಇಲ್ಲಿ ತೊಗೊಂಡು ಈ ರೀತಿ ಲಾಕ್ ಮಾಡಿ, ಮತ್ತು ಈಗ 3 ಚೈನ್ಸ್ ಮತ್ತು ಇದರೊಳಗಿಂದ ಗ್ಯಾಪ್ ಒಳಗಿಂದ ತೊಗೊಂಡು ದಾರನ ಲಾಕ್ ಮಾಡಿ. ಸೊ 8 ಪಿಕಾಟ್ಸ್ ಆಗಿದೆ ನೋಡಿ, ನೀಟಾಗಿ ಡಿಸೈನ್ ಕಾಣುತ್ತೆ ಇದೇ ರೀತಿ. ಈ 8 ಪಿಕಾಟ್ಸ್ ಆದಮೇಲೆ ನಾವು ಇಲ್ಲಿಗೆ ಹೋಗ್ಬೇಕಲ್ಲ ದಾರ, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡಿರಾನೆ ಒಂದು ಲಾಕ್ ಮಾಡ್ತೀವಿ, ಗೊತ್ತಾಯ್ತಲ್ವಾ. ಈ ಲಾಕ್ ಮಾಡಿದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಇಲ್ಲಿ 6 ಆಗಿದೆ, ಇನ್ನು ಮಿಕ್ಕಿದ್ದು
7 ಅಥವಾ 8 ಎಷ್ಟು ಕವರ್ ಆಗುತ್ತೆ ನೋಡಿಕೊಂಡು ಅಷ್ಟು ಮಾಡಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಕವರ್ ಆಗಲಿ ಅಂತ, ಆಮೇಲೆ ಡಿಸೈನು ಚೆನ್ನಾಗಿ ಬರೋಲ್ಲ. 3 ಆಯಿತು. 4 5 6 7 ಮತ್ತು 8 ನೋಡಿ. 8ಗೆ ಕರೆಕ್ಟಾಗಿ ಬರುತ್ತೆ ಡಿಸೈನು, ಆಯಿತಾ? ಇದನ್ನು ಮತ್ತೆ ಇಲ್ಲಿ ಎಲ್ಲೇ ಬರುತ್ತೆ ನೋಡಿ ಲಾಕ್ ಮಾಡಿ. ಈಗ 1 2 3 4 5 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡೋಣ. ಇದಾದಮೇಲೆ ಇನ್ನೊಂದು ಲಾಕ್ ಮಾಡಿ ದಾರಾನ ಸ್ವಲ್ಪ ಎತ್ಬಿಟ್ಟು ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೋಡಿ ಕಟ್ ಮಾಡಿದಾದ್ಮೇಲೆ ಹಿಂಗೆ ಇಟ್ಕೊಂಡು ಹುಷಾರಾಗಿ ಈ ಥರ ಎಳೀರಿ. ನೋಡಿ ಒಂದು ದಾರನೂ ಬಂದಿಲ್ಲ, ಇಲ್ಲೂ ನೀಟಾಗಿ ಎಷ್ಟು ದಾರ ಬರಬೇಕು ಅಷ್ಟು ದಾರ ಬಂದಿದೆ ನೋಡಿ. ಇಷ್ಟೇ ಡಿಸೈನು, ತುಂಬ ಈಸಿನೇ ಇದೆ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ನೋಡಿ ಎಲ್ಲ ಈ ರೀತಿ ಕಾಣುತ್ತೆ. ಲಾಕ್ಸ್ ಹಿಂಗೆ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದಾದಮೇಲೆ ಕೊನೆಯದಾಗಿ ಗಮ್ ಇದೆಯಲ್ಲ, ಗಮ್ಮು ಐ ಮೀನ್ ಗ್ಲೂ ತೊಗೊಂಡು ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಹೀಗೆ ಇಟ್ಬಿಡಿ. ಯಾಕಂದರೆ ನೀವು ನೆಕ್ಸ್ಟ್ ಕುಚ್ಚು ಹಾಕ್ತಿರಲ್ಲ ಆವಾಗ ಅದು ವಿಸಿಬಲ್ ಇರೋಲ್ಲ. ಆಲ್ಮೋಸ್ಟ್ ಬ್ಯಾಕ್ಗೆ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಇದನ್ನು ಎಕ್ಸ್ಟ್ರಾಸ್ ಇರೋದು ಕಟ್ ಮಾಡಿಬಿಡಿ ಅಷ್ಟೇ. ತುಂಬ ಈಸಿ ಇದೆಲ್ಲ. ಹಾಗೆ ಫ್ರಂಟೂ ಅಷ್ಟೇ, ಫ್ರಂಟ್ ಹಾಕಿದ್ದೀನಿ ನೋಡಿ ಎಷ್ಟು ನಂಗೆ ಫ್ಲವರ್ ಬಂದಿದೆ ಅಂತ ಕೌಂಟ್ ಮಾಡ್ತೀನಿ, ಆಯಿತಾ? ಫ್ರಂಟೂ ಅಷ್ಟೇ ಈ ರೀತಿ ಗ್ಲೂ ಹಾಕಿ ನೋಡಿ ಪೇಸ್ಟ್ ಮಾಡಿದ್ದೀನಿ ಇಷ್ಟೇ. ಸ್ವಲ್ಪ ಟ್ರಿಕ್ ಅನಿಸುತ್ತೆ ಏನಂದರೆ ಸ್ವಲ್ಪ ಇಲ್ಲಿ ತೊಗೊಳ್ಳೋದಕ್ಕೆ ದಾರ ಎಲ್ಲ, ಅದು ಬಿಟ್ಟರೆ ತುಂಬಾ ಸೂಪರಾಗಿರೋ ಡಿಸೈನು, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನೋಡಿ 1 2 3 4 5 6 7 8 9 10 11 12 13 14 15 16 ಆಲ್ಮೋಸ್ಟ್ 16 ಫ್ಲವರ್ಸು 16 ಬೀಡ್ಸಲ್ಲಿ ಮುಗಿಸ್ಬೋದಂತ ಒನ್ ಸ್ಟೆಪ್ ಡಿಸೈನು. ಸೊ ಇಲ್ಲಿ ಎಲ್ಲ ಕುಚ್ಚು ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ಕೊನೆಯದಾಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ, ತುಂಬ ಡಿಫ್ರೆಂಟಾಗಿದೆ ಡಿಸೈನು. ಸ್ಯಾರಿ ಫುಲ್ಲು ಟಿಶ್ಯೂ ಇರೋದಕ್ಕೆ ಈ ರೀತಿ ಕಾಣುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಅಲ್ವಾ? ಸೊ ಇದೇನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. Thank you for watching. Bye and see you in the next video. Until then, take care. ನೀವು ಬೇಕಂದರೆ ಇಲ್ಲಿ ಕುಚ್ಚು 2 ಇರೋ ಬದಲು 3 ಹಾಕ್ಬೋದು, ಇಲ್ಲ ಒಂದೇ ಸಾಕಂದರೆ ನೋಡಿ 1 ಈ ರೀತಿ ಬರುತ್ತೆ. ಇದೆಲ್ಲ ನಿಮ್ಮ ಇಷ್ಟವಾಗಿ ಹೆಂಗಿರುತ್ತೆ ಆ ರೀತಿ ನೀವು ಸೀಕ್ವೆನ್ಸ್ನ ನೀವು ಮಾಡ್ಬೋದು.